ಕಿರಿಯ ಕಲಾವಿದರ ಕಲಾಭಿಮಾನಿಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಸಿನಿಮಾ ಬಗ್ಗೆ ಮಾತಾಡೋದಕ್ಕಿಂತ ಮೊದಲು ಇನ್ನೊಂದು ವಿಷಯದ ಬಗ್ಗೆ ಒಂದು 2 ನಿಮಿಷ ಮಾತಾಡ್ಬಿಡ್ತೀನಿ. ಕಲಾಭೂಮಿ ಪ್ರತಿಷ್ಠಾನ. ಈ ಭೂಮಿ ಕಲೆಯಿಂದ ಹುಟ್ಟಿರೋ ಭೂಮಿ. ಈ ಭೂಮಿಯಲ್ಲಿ ಕಲೆ ಸದಾ ಜೀವಂತವಾಗಿರಬೇಕು. ಒಳ್ಳೆ ಹೆಸರಿಟ್ಟಿದ್ದೀರಿ ಆಸ್ಕರ್ ಕೃಷ್ಣ ಅವರೇ, ನಿಮಗೆ ಶುಭವಾಗಲಿ. ಸ್ವರ ಸಂಭ್ರಮ. ಮನುಷ್ಯ ಸ್ವರವನ್ನ ಸಂಭ್ರಮಿಸದೆ ಇನ್ನೇನನ್ನು ಸಂಭ್ರಮಿಸೋಕೆ ಸಾಧ್ಯ? ಸ್ವರ ಸಂಭ್ರಮ ಎನ್ನುವ ಶೀರ್ಷಿಕೆಯೊಂದಿಗೆ ರಾಷ್ಟ್ರೀಯ ಮಟ್ಟದ ಕರೋಕೆ ಕಾಂಪಿಟೇಷನ್ ಇಟ್ಟಿದ್ದಾರೆ. ಕಲೆ ಇಲ್ಲಿ ಸಾಕಷ್ಟು ತಾಯಂದಿರಿದ್ದೀರಿ, ಸಾಕಷ್ಟು ತಂದೆಯಂದಿರಿದ್ದೀರಿ. ಮಕ್ಕಳಿಗೆ ಬರೀ ಪರೀಕ್ಷೆಯಲ್ಲಿ ಚೆನ್ನಾಗಿ ಮಾಡಿ ಮಾರ್ಕ್ಸ್ ತಗೊಳ್ಳಿ, ನಿಮ್ಮ ಕ್ಲಾಸಿಗೆ ನೀನೇ ಫಸ್ಟ್ ಬರಬೇಕು, ಈ ಥರ ಒತ್ತಡಗಳನ್ನು ಹಾಕ್ತಾನೆ ಇದ್ದೀರಿ. ನಿಮಗೆ ಒಂದು ವಿಷಯ ಗೊತ್ತಿರಲಿ, ತಂದೆ ತಾಯಿ ಏನು ಅನ್ಕೋತಾರೆ ಅಂದರೆ ನಾವು ಕಷ್ಟಪಟ್ಟು ದುಡಿತಾ ಇದ್ದೀವಿ, ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತಾ ಇದ್ದೀವಿ, ಸೊ ಒತ್ತಡ ನಮಗಿದೆ ಅಂತ. ಸ್ಕೂಲ್ಗೆ ಹೋದ್ರೆ ಟೀಚರ್ಸ್ ಏನು ಅನ್ಕೋತಾ ಇದ್ದಾರೆ ಅಂದರೆ ನಾವು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ವಿ, ಒತ್ತಡ ನಮಗಿದೆ ಅಂತ. ಬಟ್ ನೀವಿಬ್ಬರು ಸೇರಿ ಒತ್ತಡ ಹಾಕ್ತಾ ಇರೋದು ಮಕ್ಕಳಿಗೆ. ದಯವಿಟ್ಟು ಅದನ್ನು ಮಾಡಬೇಡಿ. ಪ್ರತಿಯೊಂದು ಮಗುವಿನೊಳಗೂ ಕೂಡ ಒಬ್ಬ ಕಲಾವಿದ ಇರ್ತಾರೆ. ಆ ಯಾವ ಕಲೆ ಮಕ್ಕಳಿಗೆ ಒಲಿಯುತ್ತೆ, ಮಕ್ಕಳಿಗೆ ಯಾವ ಕಲೆ ಬಗ್ಗೆ ಆಸೆ ಇದೆ ಅನ್ನೋದನ್ನ ನಿಜವಾಗ್ಲೂ ಕಂಡುಹಿಡಿಯಬೇಕಾಗಿರೋ ಧರ್ಮ ಮತ್ತು ಕಂಡುಹಿಡಿಯಬೇಕಾಗಿರೋರು ತಾಯಿ ತಂದೆ ಮತ್ತು ಅವ್ರಿಗೆ ಪಾಠ ಕಲಿಸೋ ಗುರುಗಳು ಮಾತ್ರ. ಸೊ ನಿಮ್ಮ ಮಗು ಯಾವ ವಿಷಯದ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸಿದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಮಗುವನ್ನ ಆ ಪ್ರಕಾರದ ಕಲೆಯಲ್ಲಿ ತಾವು ಪ್ರೋತ್ಸಾಹಿಸಿ ಬೆಳೆಸಿ ಅಂತ ನನ್ನ ಕೋರಿಕೆ. ಜೊತೆಗೆ ನೋಡಿ, ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜಗಳಿದ್ರು. ರಾಜ ಆದವರಿಗೆ ಯುದ್ಧ ಬಂದು ಸಾಕಾಗಿತ್ತು, ರಾಜ್ಯ ನಾಳೆ ಬುದ್ಧಿವಂತಿಕೆ ಇದ್ರೆ ಸಾಕಾಗಿತ್ತು. ಬಟ್ ರಾಜ ಮಹಾರಾಜಗಳಿಗೂ ಕೂಡ ಒಬ್ಬನ ಯುವರಾಜನ್ ಮಾಡೋದಕ್ಕಿಂತ ಮುಂಚೆ 64 ಕಲೆಗಳನ್ನು ಕಲಿಸೋ ಪ್ರಯತ್ನ ಮಾಡ್ತಿದ್ವಿ. ಯಾಕೆ ಅಂತಂದ್ರೆ ಮನುಷ್ಯನ ಭೌತಿಕ ಶರೀರ ಆಹಾರದಿಂದ ಬೆಳೆದ್ರೆ ಮನುಷ್ಯನ ಮಾನಸಿಕ ಅಭ್ಯುದಯ, ಮನುಷ್ಯನ ನೈತಿಕತೆ ಏನಿದೆ ಅದು ಕಲೆಯಿಂದ ಹೊರಹೊಮ್ಮುತ್ತೆ. ಹಾಗಾಗಿ ಪ್ರತಿ ಮಗು ಕೂಡ ಯಾವುದಾದ್ರೂ ಒಂದು ಕಲೆಯಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಳ್ಳೋದಕ್ಕೆ ಪೇರೆಂಟ್ಸ್ ಸಹಾಯ ಮಾಡಲೇಬೇಕು ಅಂತ ಕೇಳ್ಕೊತಾ ನಮ್ಮ ವಿಕಾಸ ಪರ್ವದ ವಿಷಯ. ಈಗಾಗಲೇ ವಿಕಾಸ ಪರ್ವದ ಬಗ್ಗೆ ನಮ್ಮ ನಿರ್ದೇಶಕರು ಸ್ವಲ್ಪ ಅಪ್ಡೇಟ್ ಕೊಟ್ಟಿದ್ದಾರೆ, ನಮ್ಮ ಬರಹಗಾರರು ಸ್ವಲ್ಪ ಅಪ್ಡೇಟ್ ಕೊಟ್ಟಿದ್ದಾರೆ. ನನ್ನ ನಂತರ ಅಶ್ವಿನ್ ಮಾತಾಡ್ತೇನೆ. ಅಶ್ವಿನ್ ನನ್ನ ಸಹೋದರ, ಹಾಗಾಗಿ ಸಿಂಗುಲರ್ ಬಳಸ್ತಾ ಇದ್ದೀನಿ, ತಿಳ್ಕೊಬೇಡಿ. ವಿಕಾಸ ಪರ್ವ. ಕೆಲವರು ಕೇಳ್ತಾರೆ, ಏನ್ ಸಾರ್ ಈ ತರ ಹಳೇ ಟೈಟ್ಲ್ ಇಟ್ಟಿದ್ದೀರಿ ವಿಕಾಸ ಪರ್ವ? ವಿಕಾಸ ಪರ್ವ ಅಂತ ಹೆಸರಿಡೋದಕ್ಕೆ ಒಂದು ಮುಖ್ಯವಾದ ಕಾರಣ ಇತ್ತು ಸರ್. ಒಂದು 5 ನಿಮಿಷ ಮಾತಾಡ್ತೀನಿ. ಈಗ ವಿಕಾಸ ಅಂದ ತಕ್ಷಣ ವಿಕಾಸವಾದ ನೆನಪಾಗುತ್ತೆ. ಮಕ್ಳಿಗೆ ಚೆನ್ನಾಗಿ ಗೊತ್ತಿರುತ್ತೆ. ವಿಕಾಸವಾದ ಅಂದ್ರೆ ಮನುಷ್ಯ ಮಂಗನಿಂದ ಮಾನವನಾದ ಅನ್ನೋದನ್ನ ಡಾರ್ವಿನ್ ಕಂಡಿಡ್ದ. ಮೊದಲನೇ ವಿಕಾಸ ಅಲ್ಲಿಂದ ಪ್ರಾರಂಭ ಆಯ್ತು. ನಾವೆಲ್ಲ ಕಾಡು ಮನುಷ್ಯರಾಗಿದ್ವಿ. ಕಂದಮೂಲಗಳು, ಹಸಿ ಮಾಂಸಗಳನ್ನು ತಿನ್ಕೊಂಡು ಬದುಕ್ತಾ ಇದ್ದವರು. ಬೆಂಕಿ ಆವಿಷ್ಕಾರ ಆಯ್ತು, ಆಹಾರನ ಬೇಯಿಸ್ಕೊಂಡು ತಿನ್ನೋದು ಕಲ್ತ್ಕೊಂಡು. ಇದು ಮುಂದಿನ ವಿಕಾಸ. ಭೌತಿಕವಾದ ವಿಕಾಸ ಎಲ್ರಿಗೂ